ಸದ್ಯಕ್ಕೆ ಈ ಲೋಕಜ್ಞಾನದ ಪುಸ್ತಕಗಳನ್ನು ಓದಿದ್ದಾನೆ. ಅದನ್ನು ಓದಿದ ನಂತರನೇ ಪರಲೋಕದ ಜ್ಞಾನದ ಪುಸ್ತಕಗಳು ಓದೋಕ್ಕೆ ಸಾಮರ್ಥ್ಯ ಸಿಕ್ಕತ್ತೆ. ಆಯ್ತಾ? ನಾವು ಕ್ರಿಶ್ಚಿಯನ್ಸಲ್ಲಿ ಇನ್ನೊಂದು ರಾಂಗ್ ಇದಿದೆ ಐಡಿಯಾ. ಏನು ಹೇಳಿ? ಲೋಕದಲ್ಲಿ ಏನು ಓದ್ಬಿಟ್ಟಿದ್ವಿ, ಲೋಕದೇ ಓದಕ್ಕೆ ಗೊತ್ತಿರೋ ಪರಲೋಕದಲ್ಲಿ ನೀನು ಪಿಂಡ ಆಯ್ತಾ ತಲೆಯಲ್ಲೇ? ಲೋಕದ್ದೇ ನಿನಗೆ ಓದಕ್ಕೆ ಗೊತ್ತಾಗಿಲ್ಲ ಅಂದರೆ ಪರಲೋಕದನ್ನ ನೀನು ಕಪ್ಪೆನ ನೋಡಿ ಆನೆ ಅನ್ಕೊಂತೀಯ, ಆನೆ ನೋಡಿ ಸಿಂಹ ಅನ್ಕೊಂತೀಯ ನೀನು. ಇಲ್ಲ, ಅದೇ ಪರಲೋಕದ ಜ್ಞಾನ ತಿಳಿಸುವ ಸಾಧನಗಳು. ಈ ಲೋಕದಲ್ಲಿ ಇರುವಂಥದ್ದನ್ನು ಓದಿದ್ರೇನೆ ಸ್ಪಷ್ಟವಾಗಿ ಪರಲೋಕ ತಿಳ್ಕೊಳಕ್ಕಾಗ್ತದೆ. ಈ ಲೋಕದಲ್ಲಿ ಇರೋದನ್ನ ನೀನು ಏನು ಓದಲಿಲ್ಲ ಅಂದ್ಬಿಟ್ರೆ ಪರಲೋಕ ನಿನಗೆ ಕನಸಲ್ಲೂ ನೆನೆಸ್ಕೊಳಕ್ಕಾಗಲ್ಲ. ಯೇಸು ಕ್ರಿಸ್ತರು ಹೇಳಿದ್ದೇನೆ, ಸೃಷ್ಟಿಗಳ ಮೂಲಕ ಯೆಹೋವನ ಗುಣಗಳು ಬುದ್ಧಿಗೆ ಗೊತ್ತಾಗಿ ಕಾಣಿಸ್ತದೆ. ತಿಳ್ಕೊಬೇಕು ಸೃಷ್ಟಿ. ಓದು, ಸೈನ್ಸ್ ಒಳಗಡೆ ಹೋಗು, ಮ್ಯಾಥಮೆಟಿಕ್ಸ್ ಒಳಗಡೆ ಹೋಗು, ಆಸ್ಟ್ರಾಲಜಿ ಒಳಗಡೆ ಹೋಗು, ಟೆಕ್ನಿಕಲ್ ಒಳಗಡೆ ಹೋಗು, ಎಲ್ಲದರ ಒಳಗಡೆ ಹೋಗು. ಬಲಾತ್ಕಾರಿಯಾಗು, ಟ್ರೈ ಟು ಬಿಕಮ್ ಅ ವಯಲೆಂಟ್ ಟೆರರಿಸ್ಟ್. ವಯಲೆಂಟ್ ಆಗಿ ಟೆರರ್ ಯುವರ್ ಸೆಲ್ಫ್, ಟೆರರ್ ಯುವರ್ ಫ್ಲೆಶ್, ಟೆರಿಫೈ ಯುವರ್ ಐಸ್, ಟೆರಿಫೈ ಯುವರ್ ಟಂಗ್, ಇಂಟೆಲಿಜೆನ್ಸಸ್. ಅದನ್ನು ಭಯ ಇಡಿಸು, ನಾಲ್ಗೆನ ಭಯ ಇಡಿಸು. ಸ್ವಲ್ಪ ಹೊತ್ತು ತೆಪ್ಪಗಿರೋ ಬೈಬಲ್ ಸ್ಟಡಿ ಮಾಡ್ತಾ ಇದ್ದೀನಿ, ಬಿದ್ದಿರೋ ನೀನು. ಕಣ್ಣಿಗೆ ಹೇಳೋ, ಸ್ವಲ್ಪ ಹೊತ್ತು ಇರೋ ಪರವಾಗಿಲ್ಲ. ಬ್ರೈನ್ಗೆ ಹೇಳೋ, ಸ್ವಲ್ಪ ಹೊತ್ತು ಇರೋ ಪರವಾಗಿಲ್ಲ. ರೆಸ್ಟ್ ಮನೆ ಹಾಳಾಗ ಇರೋ ಪರವಾಗಿಲ್ಲ. ಬಲಾತ್ಕಾರಿ ನಾನು ಯೆಹೋವನ ನಿಧಿಯನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋ ತನಕ ನಿದ್ದೆ ಹೋಗಲ್ಲ. ರಾತ್ರಿ 1 ಆಗುತ್ತಾ ಬಿಡಲ್ಲ ಬೈಬಲ್, ಬೆಳಗ್ಗೆ 4 ಆಗುತ್ತಾ ಬಿಡಲ್ಲ ಬೈಬಲ್. ಓದಬೇಕು. ಲೋಕದ ಪುಸ್ತಕನೂ ಓದಬೇಕು, ಬೈಬಲ್ ಓದಬೇಕು. ಲೋಕದ ಪುಸ್ತಕ ಟೋಟಲಿ ಓದದೇ ಇರೋರಿಗೆ ಬೈಬಲ್ ಭಾಳ ಕಷ್ಟ ಆಗ್ತದೆ. ಅರ್ಥ ಮಾಡ್ಕೊಳ್ಬೋದು, ಬಟ್ ಕೇಳಿಸ್ಕೊಳ್ಳೋ ಮೂಲಕ ಮಾತ್ರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಷ್ಟ. ಆದರೆ ಲೋಕದನ್ನು ಓದ್ಬಿಟ್ಟು ಇಲ್ಲಿ ಬಂದು ಇದನ್ನು ಓದುವಾಗ ಅನುಭವಪೂರ್ವಕವಾಗಿ ತುಂಬ ಈಸಿ, ಬೇರೊಬ್ಬರಿಗೆ ಹೇಳ್ಕೊಡೋಕ್ಕೆ ಭಾಳ ಈಸಿ ಆಗಿಬಿಡ್ತದೆ. ಲೋಕದನ್ನು ಬೆಸ್ಟ್ ಬುಕ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಓದಿ. ನಾನು ತುಂಬ ದಿನಗಳಿಂದ ನಿಮ್ಗೆ ರಿಕ್ವೆಸ್ಟ್ ಮಾಡಿರ್ತೀನಿ, ಕವಿಗಳು ಬರೆದಿರೋ ಅಂಥದ್ದು, ಕಾವ್ಯಗಳು, ಇಂಥವುಗಳೆಲ್ಲ ಓದ್ರಿ. ಸಾಮಾಜಿಕ ಪುಸ್ತಕಗಳು, ಫಿಲಾಸಫಿಕಲ್ ಬುಕ್ಸ್ಗಳನ್ನು ಓದ್ರಿ ಅಂತ ರಿಕ್ವೆಸ್ಟ್ ಮಾಡಿರ್ತೀನಿ. ಮೇ ಬಿ 1 ಇಯರಿಂದ ಜಾಸ್ತಿ ಮಾಡ್ತಾ ಇದ್ದೀನಿ, ಈ 1 ಇಯರಿಂದ. ಯಾಕಂದರೆ ನಿಮ್ಮಲ್ಲಿ ಓದೋ ಅಭ್ಯಾಸ ಹಂಗನ ಬರಲಿ ಅಂತ. ಇದು ಯಾವುದೂ ಇಲ್ಲ ಅಂದರೆ ದೇವ್ರ ರಾಜ್ಯಕ್ಕೆ ನೀವು ಯಾರೂ ಖಂಡಿತ ಹೋಗಲ್ಲ. ನಿಮಗೆ ಡಿಸಪಾಯಿಂಟ್ ಮಾಡಿ ಮುಗಿಸ್ತಾ ಇದ್ದೀನಿ. ಹೋಗ್ಬೇಕನ್ನೋರು ಏನಾಗ್ರಿ, ಓದಲೇಬೇಕು. ಅಕ್ಷರದಲ್ಲನ್ನು ಓದ್ರಿ, ಭಾವನೆಗಳಲ್ಲನ್ನು ಓದ್ರಿ, ಕೇಳಿಸ್ಕೊಂಡು. ಅದು ನಿಮಗೆ ಬಿಟ್ಟಿದ್ದು. ಸೊ ಈ ಮಾತುಗಳನ್ನ ದೇವ್ರು ಕೊಟ್ಟಿದ್ದಕ್ಕೆ ದೇವ್ರಿಗೆ ಧನ್ಯವಾದಗಳು.